ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಪವಿರುಚಿ ಯೂಟ್ಯೂಬ್ ಚಾನೆಲ್. ನಾನು ಈ ದಿನ ದೇಹಕ್ಕೆ ಸಾಕಷ್ಟು ಉಪಯೋಗ ಆಗುವಂತಹ ಬಾದಾಮ್ ಅಂಟಿನ ಜ್ಯೂಸ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನಿಲ್ಲಿ 5 ಜನಕ್ಕಾಗುವಷ್ಟು ಜ್ಯೂಸ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಹಿಂದಿನ ದಿನ ನೆನೆಸಿಟ್ಟಿರೋ ಬಾದಾಮ್ ಅಂಟು ಹಾಗೂ ಸಬ್ಜಾ ಬೀಜಗಳು, ನಿಂಬೆ ಹಣ್ಣು, ಸಕ್ಕರೆ ಮತ್ತು ನೀರು. ನಿನ್ನೆ ರಾತ್ರಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಬಾದಾಮ್ ಅಂಟನ್ನ ನೀರಲ್ಲಿ ನೆನೆ ಇಟ್ಟಿದ್ದೀನಿ. ನೋಡಿ ನೀರೆಲ್ಲ ಹೇಗೆ ಹಿಡಿದಿಟ್ಕೊಂಡಿದೆ. ಅದೇ ಸ್ಪೂನಲ್ಲಿ 2 ಚಮಚ ಬಾದಾಮ್ ಅಂಟನ್ನ ಹಾಕ್ತಾ ಇದ್ದೀನಿ. ಇದು ಅಸಿಡಿಟಿಗೆ ತುಂಬ ಒಳ್ಳೆಯದು. ಹಾಗೆ 1 ಚಮಚ ಸಬ್ಜಾ ಬೀಜಗಳನ್ನು ಎಲ್ಲ ಗ್ಲಾಸ್ಗೂ ಸೇರಿಸ್ತಾ ಇದ್ದೀನಿ. ಈ ಸಬ್ಜಾ ಬೀಜಗಳು ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಉಪಯುಕ್ತವಾಗಿದೆ. ಮತ್ತು 3 ಚಮಚ ಸಕ್ಕರೆನ ಪ್ರತಿ ಗ್ಲಾಸ್ಗೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಡಯಾಬಿಟಿಸ್ ಇರೋರು ಶುಗರ್ ಬದಲು ಜೇನುತುಪ್ಪನ ಆ್ಯಡ್ ಮಾಡ್ಕೋಬೋದು. ಈಗ 3/4 ಭಾಗದಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಸಿಹಿ ನೋಡಿಕೊಂಡು ನೀವೆಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಈಗ ಅರ್ಧದಷ್ಟು ನಿಂಬೆ ಹಣ್ಣನ್ನು ಪ್ರತಿ ಗ್ಲಾಸ್ಗೂ ಸೇರಿಸ್ತಾ ಇದ್ದೀನಿ. ನಿಂಬೆ ಹುಳಿನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಈಗ ದೇಹಕ್ಕೆ ತಂಪು ಮಾಡುವಂತಹ ಬಾದಾಮ್ ಅಂಟಿನ ಜ್ಯೂಸ್ ರೆಡಿಯಾಗಿದೆ. ಫ್ಲೇವರ್ಗೆ ನೀವು ಏಲಕ್ಕಿ ಪುಡಿ ಅಥವಾ ಪುದೀನ ಎಲೆಗಳನ್ನು ಸಹ ಬಳಸ್ಬೋದು. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಆರೋಗ್ಯವಾಗಿರಿ, ನಗ್ತಾ ಇರಿ, ನನ್ನ ರೆಸಿಪೀಸ್ಗೆ ಕಾಯ್ತಾ ಇರಿ.